ಸರ್ ನಮಸ್ಕಾರ, ಬನ್ನು ನಾಗರಾಜ್ ಅಂತ ಮೀಡಿಯಾದವರು, ಜಿಲ್ಲಾ ವರದಿಗಾರ. ನಮಸ್ತೆ ಹೇಳಿ ಸರ್. ತಮ್ಮ ನಮಸ್ತೆ ಪರಿಚಯ ನಮಸ್ತೆ ಸರ್? ಹೇಳಿ ಸರ್. ನಾನು ರಾಜು ಅಂತ ಹೇಳಿ ಉಪನಿರ್ದೇಶಕರು ಕೃಷಿ ಇಲಾಖೆ ಡೆಪ್ಟಿ ಡೈರೆಕ್ಟರ್. ಸರ್ ಮಂಡ್ಯನ ಮೈಸೂರು ಸರ್? ಮೈಸೂರು. ಮೈಸೂರು ಸರ್. ಅದೇನು ಯೂರಿಯಾ ಇದೆಯಂತಲ್ಲ, 500 ಮೂಟೆ, ಯಾವ ತರ ಸ್ಟಾಕು, ಏನು ಸರ್ ಅದು? ಸರ್ಕಾರಿ ಯೂರಿಯಾನಾ ಏನು ಅಂತ? ಹೌದೌದು ಸರ್. ಇದು ನಮ್ಮ ಮಾಮೂಲಿ ರೈತರಿಗೆ ವಿತರಣೆ ಮಾಡ್ಲಿಕ್ಕೆ ಅಂತಿರೋ ಸಬ್ಸಿಡೈಸ್ಡ್ ಯೂರಿಯಾ. ಓಕೆ. ಅದನ್ನ ಇಲ್ಲಿ ಕೊಡಗಳ್ಳಿ ಒಂದು ತೋಟದಲ್ಲಿ ಅಕ್ರಮವಾಗಿ 600 ಬ್ಯಾಗ್ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾರೆ. ಓಕೆ. ಯಾರು ಸರ್ ಓನರ್ ಅದಕ್ಕೆ? ಓನರ್ ಬಂದು ಓನರ್ ಹೆಸರೇನು? ಇದಾಯತ್ ಇದಾಯತುಲ್ಲಾ. ಎಲ್ಲಿಯವರು ಸರ್? ಅವ್ರು ಎಲ್ಲಿಯವರು ಸರ್? ಅವರು ಇಲ್ಲೇ ತೋಟ ಇದೆ ಅವ್ರದ್ದು. ಅಲ್ಲ ಸರಿ ಸರ್, ಬನ್ನೂರವರ? ಮೈಸೂರವರ? ಏನ್ ಕಾರಣ ಸರ್ ಅಷ್ಟೊಂದಲ್ಲ ಅಲ್ಲಿ ಸ್ಟಾಕ್ ಮಾಡೋದಕ್ಕೆ? ಏನ್ ಕಾರಣ? ಕಾಳಸಂತೆ ಅದು ಇದು ಇಲ್ಲಿಗಲ್ ಸ್ಟಾಕ್ ಅಂತ ನಮ್ಗೆ ಐಡೆಂಟಿಫೈ ಆಗಿದೆ. ನಾವೀಗ ಬಂದು ಪೊಲೀಸ್ ಸ್ಟೇಷನ್ FIR ಮಾಡ್ತಾ ಇದೀವಿ. ಓಕೆ ಸರ್. ಮತ್ತೆ ಯಾರು ಬಂದಿದ್ದೀರಾ ಸರ್? ನಿಮ್ ಸಿಬ್ಬಂದಿ ಯಾರು ಬಂದಿದ್ದೀರಾ? ಪ್ರಕರಣ ದಾಖಲು ಮಾಡ್ತಾ ಇದೀವಿ. ನಿಮ್ ಸಿಬ್ಬಂದಿ ಯಾರು ಬಂದಿದ್ದೀರಾ ಸರ್? ನಮ್ಮ ಟಿ ನರಸೀಪುರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಇದ್ದಾರೆ. ಓಕೆ. ರೂಪಾ ಅಂತೇಳಿ. ಓಕೆ. ನಮ್ಮ ಬನ್ನೂರು ಹೋಬಳಿ ಕೃಷಿ ಅಧಿಕಾರಿ ವಿಶಾಲು ಅಂತಿದ್ದಾರೆ. ಓಕೆ. ನಾನು ಉಪ ಕೃಷಿ ನಿರ್ದೇಶಕರು ಮೈಸೂರು ರಾಜು ಅಂತೇಳಿ. ಓಕೆ ಸರ್. ನಿಮ್ಗೆ ಹೆಂಗ್ ಇಂಟಿಮೇಷನ್ ಗೊತ್ತು ಸರ್? ಯಾರು ಹೇಳಿದ್ರು ನಿಮ್ಗೆ? ಹೆಂಗಾಯ್ತು ಸರ್? ನಮ್ಮ ಇಂಟೆಲಿಜೆನ್ಸ್ ಸೋರ್ಸ್. ಓಕೆ ಓಕೆ ಓಕೆ. ನಮ್ದೇ ನಾವು ಹಳ್ಳಿಗಳಿಂದ ಮಾಹಿತಿ ತಗೋತೀವಿ. ಓಕೆ. ಖಚಿತ ಮಾಹಿತಿ ಮೇರೆಗೆ ನಾವು ರೈಡ್ ಮಾಡಿದ್ವಿ. ಸರ್ ಯಾವಾಗ ಸ್ಟಾಕ್ ಆಯ್ತು ಅದು? ತಮ್ಗೆ ಯಾವಾಗ ಗೊತ್ತಾಯ್ತು? ಅದು ಸ್ಟಾಕ್ ಆಗಿದೆ ಇವತ್ತು ಬೆಳಗಿನ ಜಾವ ಸ್ಟಾಕ್ ಆಗಿದೆ. ಓಕೆ. ನಾವು ಆಲ್ಮೋಸ್ಟ್ ಒಂದು 11:30 ಗಂಟೆಗೆ ಇಲ್ಲಿ ಮಾಡಿದ್ವಿ. ಓಕೆ ಓಕೆ. ನೀವು 11 ಗಂಟೆಗೆ ಬೆಳಗ್ಗೆ ಬಂದಿದ್ದೀರಾ ಸರ್? 11 ಗಂಟೆಗೆ. ಅಲ್ಲಿಂದ ಇಲ್ಲಿವರೆಗೂ ಮಾತನಾಡಿತಾ ಇದೆಯಾ? ಸಂಜೆವರೆಗೂ ನಡೀತಾ ಇದೆ. ಓಕೆ. ಏನಂತಾರೆ ಸರ್ ಓನರ್ ಪಾರ್ಟಿ? ಏನಂತಾರೆ ಅದಕ್ಕೆ, ಈ ವಿಚಾರಕ್ಕೆ? ಅದು ಇನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಬೇಕು. ಒಟ್ನಲ್ಲಿ 600 ಬ್ಯಾಗ್ ಇದೆ. ಮಾಡ್ತಾ ಇದೀವಿ. ಎಷ್ಟು ಸರ್? ಎಷ್ಟು ಲಕ್ಷ ರೂಪಾಯಿ ಐಟಮ್ ಸರ್ ಅದು ಯೂರಿಯಾ ಬ್ಯಾಗು ಅಂದಾಜು? ಅದು ನಮ್ಗೆ ಅಂದಾಜು ಒಂದ್ ಸೆಕೆಂಡ್ ಹೇಳ್ತೀನಿ. ಅಂದಾಜು ಹೇಳಿ ಸರ್. ಇಷ್ಟೇ ಅಂದ್ರೆ ನಿಖರ ಏನಿರಲ್ಲ. 1.5 ಲಕ್ಷ. 1.5 ಲಕ್ಷ. ರೈತರಿಗೆ ತಲುಪಬೇಕಾದಂತ ಸರ್ಕಾರಿ ಯೂರಿಯಾ ಬ್ಯಾಗ್ಗಳು? ಇಲ್ಲ, ಅದು ಟೋಟಲ್ ತಗೊಂಡ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ನಮ್ದು ಫುಲ್ ಇದು ಯೂರಿಯಾದ ಫುಲ್ ರೇಟ್ ಎಷ್ಟಿದೆ? ಫುಲ್ ರೇಟು ಕ್ಯಾಲ್ಕುಲೇಟ್ ಮಾಡಿ. 2,000 ಇಂಟು 600 ಬ್ಯಾಗು. ಓಕೆ ಓಕೆ. ಸರ್ ತಮ್ಮ ನಂಬರ್ ಹೇಳ್ತೀರಾ ಒಂಚೂರು? ಸರ್ ತಮ್ಮ ನಂಬರ್ ಹೇಳಿ. ಸರ್ 9900. ಸರ್ 12 ಲಕ್ಷ ರೂಪಾಯಿ ಸರ್. ಓಕೆ. 9900 59 4717 594717. ತಮ್ಮ ಸಹಾಯಕ ಕೃಷಿ ನಿರ್ದೇಶಕರ ತಾವು? ಇಲ್ಲ, ನಾನು ಉಪ ಕೃಷಿ ನಿರ್ದೇಶಕರು. ಓಕೆ ಓಕೆ ಓಕೆ. ಉಪ ಕೃಷಿ ನಿರ್ದೇಶಕರು. ಓಕೆ ಸರ್. ರಾಜು. ಓಕೆ. ಮತ್ತೆ ಈಗ ಯಾರು ನಿಮ್ಗೆ ಏನಾರ ಸಾರ್ವಜನಿಕವಾಗಿ ಇನ್ಫಾರ್ಮೇಶನ್ ಬಂದಿರೋಂಥದ್ದು? ಹೌದೌದು. ನಾವು ಹಳ್ಳಿಗಳಿಂದ ಮಾಹಿತಿ ತಗೋತಾ ಇರ್ತೀವಿ. ವಿಜಿಲೆಂಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಗೆ ಮಾಹಿತಿ ಬಂದಿದ್ದ ಮೇರೆಗೆ ಇಮಿಡಿಯೇಟ್ ಬೆಳಿಗ್ಗೆ 11 ಗಂಟೆಯಿಂದ ಕೂಡ ಇದೊಂದು ಎಂಕ್ವೈರಿ ನಡೀತಾ ಇದೆ ಸರ್? ಹೌದೌದು. ದಯವಿಟ್ಟು ನನಗೆ ಒಂಚೂರು ಫೋಟೋ ಮತ್ತೆ ಒಂಚೂರು ವಿಡಿಯೋ ಕಳಿಸ್ಕೊಡ್ತೀರಾ ಪ್ಲೀಸ್? ಈಗಲೇ ನಾನು ನಿಮ್ಗೆ ಈಗ ನಾನು 74 ಬರುತ್ತೆ ನಂಬರ್, ಮಿಸ್ ಕಾಲ್ ಕೊಡ್ತೀನಿ. ಓಕೆ ಓಕೆ. ತುಂಬಾ ಒಳ್ಳೆ ಕೆಲಸ ಮಾಡಿದಿರ ಸರ್. ಇಡೀ ಜಿಲ್ಲೆನೇ ಮೆಚ್ಚುವಂತ ಕೆಲಸ ಮಾಡಿದಿರ. ನಿಜವಲ್ಲೂ ತಮ್ಗೆ ಕಂಗ್ರಾಚುಲೇಷನ್ ಏನ್ಬೇಕು. ಮತ್ತೆ ನಮ್ಮೆಲ್ಲ ಮಾಧ್ಯಮ ಮೂಲಕ ನಾನು ಕೂಡ ಜಿಲ್ಲಾ ಮಾಧ್ಯಮ ವರದಿಗಾರ ಸಂಘದ ಕೂಡ ಡೈರೆಕ್ಟರ್ ಆಗಿದ್ದೀನಿ. ಬನ್ನೂರು ನಾಗರಾಜ್ ಅಂತ, ಸಂಜೆ ಮುಗಿಲಿ ಪತ್ರಿಕೆ, ಮೈಸೂರು ಜಿಲ್ಲಾ ವರದಿಗಾರ. ಓಕೆ ಸರ್. ಓಕೆ. ಆಕ್ಚುಲಿ ಇದೆಲ್ಲ ಪ್ರೋಸೆಸ್ ಮುಗಿದ್ಮೇಲೆ ಪ್ರೆಸ್ ರಿಲೀಸ್ ಮಾಡುವ ಅನ್ಕೊಂಡಿದ್ವಿ. ಓಕೆ ಓಕೆ ಓಕೆ. ಇಲ್ಲಿ ಟೈಮ್ ಆಗ್ಬಿಡ್ತಾ ಇತ್ತಲ್ಲ. ಓಕೆ ಸರ್. ಹಾಗಾಗಿ ಓಕೆ ಓಕೆ. ಥ್ಯಾಂಕ್ ಯು ಸರ್. ತಮ್ಮ ಸಿಬ್ಬಂದಿಗೆ ಬಹಳ ಒಳ್ಳೇದ್ರ ಮಾಡಿದ್ರೆ ಸರ್. ರೈತರ ಪರವಾಗಿ ನಿಂತ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ನಿಜವಾದ ತನಿಖೆ ಆಗ್ಲಿ ಸರ್. ನಿಷ್ಪಕ್ಷಪಾತವಾಗಿ ಇರುವಂತ ಏನಿದೆ ಅದು ಯಾರು ತಲುಪಬೇಕು ಅವ್ರು ತಲುಪಲಿ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.